ಎಲ್ಲರಿಗೂ ನಮಸ್ತೆ. ಸೊ ಈ ಒಂದು ವಿಡಿಯೋನಲ್ಲಿ ನಾವು ಅಡ್ಮಿಷನ್ ಆಫ್ ಎ ಪಾರ್ಟ್ನರ್ ಅಲ್ಲಿ ಬರುವಂತ ರಿವೆಲೇಷನ್ ಅಕೌಂಟ್ ಯಾವ ತರ ಪ್ರಿಪೇರ್ ಮಾಡಬೇಕು ಅಂತ ಸಾಲ್ವ್ ಮಾಡಿ ತೋರಿಸ್ತೀನಿ. ಸೊ ಅದಕ್ಕೆ ಮುಂಚೆ ರಿವೆಲೇಷನ್ ಅಕೌಂಟ್ ಸಿಂಪಲ್ ಫಾರ್ಮ್ಯಾಟ್ ಏನು ಅಂತ ಎಕ್ಸ್ಪ್ಲೇನ್ ಮಾಡ್ತೀನಿ. ಅಡ್ಮಿಷನ್ ಆಫ್ ಎ ಪಾರ್ಟ್ನರ್ ಅಲ್ಲಿ ನಾವು 2 ಲೆಡ್ಜರ್ ಅಕೌಂಟ್ಸ್ನ ಪ್ರಿಪೇರ್ ಮಾಡ್ತೀವಿ. ಫಸ್ಟ್ ಒನ್ ರಿವೆಲೇಷನ್ ಅಕೌಂಟ್, ಸೆಕೆಂಡ್ ಒನ್ ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟ್. ಫಸ್ಟ್ ನಾನು ರಿವೆಲೇಷನ್ ಅಕೌಂಟ್ ಫಾರ್ಮ್ಯಾಟ್ ಎಕ್ಸ್ಪ್ಲೇನ್ ಮಾಡ್ತೀನಿ. ನೇಮೇ ಸಜೆಸ್ಟ್ ಮಾಡೋ ಥರ ರಿವ್ಯಾಲ್ಯೂ ಅಂದರೆ ಬಿಸ್ನೆಸ್ಸಲ್ಲಿ ಯಾವುದೇ ಥರದ ಅಸೆಟ್ಸ್ ಮತ್ತು ಲಯಬಿಲಿಟೀಸ್ ವ್ಯಾಲ್ಯೂಸ್ ಬಂದು ಚೇಂಜಸ್ ಆಗ್ತಿದ್ರೆ ಆ ಒಂದು ಚೇಂಜಸ್ನ ನಾವು ರಿವ್ಯಾಲ್ಯೂಷನ್ ಅಕೌಂಟಲ್ಲಿ ಎಂಟ್ರಿ ಮಾಡ್ತಾ ಹೋಗ್ತೀವಿ. ರಿವ್ಯಾಲ್ಯೂಷನ್ ಅಕೌಂಟ್ ಪ್ರಿಪೇರ್ ಮಾಡೋದಕ್ಕೆ ಒಂದು ಸಿಂಪಲ್ ಲಾಜಿಕ್ ಏನಂದರೆ, ಯಾವುದೇ ಥರದ ಇನ್ಕಮ್ ರಿಲೇಟೆಡ್ ಅಡ್ಜಸ್ಟ್ಮೆಂಟ್ಸ್ ಇದ್ದರೆ ಅದನ್ನು ನಾವು ಕ್ರೆಡಿಟ್ ಸೈಡ್ ಎಂಟ್ರಿ ಮಾಡ್ತೀವಿ. ಯಾವುದೇ ಥರದ ಎಕ್ಸ್ಪೆನ್ಸಸ್ ಅಥವಾ ಲಾಸಸ್ ರಿಲೇಟೆಡ್ ಅಡ್ಜಸ್ಟ್ಮೆಂಟ್ಸ್ ಇದ್ದರೆ ಅದನ್ನು ನಾವು ಡೆಬಿಟ್ ಸೈಡ್ ಎಂಟ್ರಿ ಮಾಡ್ತಾ ಹೋಗ್ತೀವಿ. ಫಸ್ಟ್ ನಾನು ಡೆಬಿಟ್ ಸೈಡಿಂದ ಸ್ಟಾರ್ಟ್ ಮಾಡ್ತೀನಿ. ಡೆಬಿಟ್ ಸೈಡ್ ಫಸ್ಟ್ ಒನ್ ಟು ಡಿಪ್ರಿಸಿಯೇಷನ್ ಆಫ್ ಮಿಷನರಿ. ಡಿಪ್ರಿಸಿಯೇಷನ್ ಅಂದರೆ ಅರ್ಥ ಏನು? ರೆಡ್ಯೂಸ್ ಇನ್ ದ ವ್ಯಾಲ್ಯೂ ಆಫ್ ಎನಿ ಅಸೆಟ್. ಅಂದರೆ ಯಾವುದೇ ಥರದ ಅಸೆಟ್ಸ್ ವ್ಯಾಲ್ಯೂ ಬಂದು ರೆಡ್ಯೂಸ್ ಆಗಿದ್ದರೆ ಆ ಒಂದು ರೆಡ್ಯೂಸ್ ಬಂದು ಬಿಸ್ನೆಸ್ಗೆ ಏನಾಗುತ್ತೆ, ಎಕ್ಸ್ಪೆನ್ಸ್ ಆಗುತ್ತೆ. ಹಾಗಾಗಿ ಇದನ್ನು ನಾವು ಡೆಬಿಟ್ ಸೈಡ್ ಎಂಟ್ರಿ ಮಾಡ್ತಾ ಹೋಗ್ತೀವಿ. ನೆಕ್ಸ್ಟ್ ಒನ್ ಟು ಪ್ರಾವಿಷನ್ ಫಾರ್ ಬ್ಯಾಡ್ ಆ್ಯಂಡ್ ಡೌಟ್ಫುಲ್ ಡೇಟ್ಸ್. ಪ್ರಾವಿಷನ್ ಫಾರ್ ಬ್ಯಾಡ್ ಆ್ಯಂಡ್ ಡೌಟ್ಫುಲ್ ಡೇಟ್ಸ್ ಅಂದರೆ ಎಕ್ಸಾಂಪಲ್ ಡೆಟಾರ್ಸ್. ಈಗ ಡೆಟಾರ್ಸ್ ಅಂದರೆ ನಮಗೆ ಯಾರೊಬ್ಬರು ಪೇ ಮಾಡಬೇಕಾಗಿರೋ ಅಂಥ ಅಮೌಂಟು. ಆ ಒಂದು ಅಮೌಂಟ್ ಬಂದು ಯಾರಾದರೂ ಪೇ ಮಾಡಿಲ್ಲ ಅಂದರೆ ಅದು ನಮಗೇನಾಗುತ್ತೆ, ಡೌಟ್ಫುಲ್ ಡೆಟ್ಸ್ ಆಗುತ್ತೆ. ಅದು ಬಿಸ್ನೆಸ್ಗೆ ಏನಾಗುತ್ತೆ, ಎಕ್ಸ್ಪೆನ್ಸ್ ಆಗುತ್ತೆ. ಆ ಒಂದು ಎಕ್ಸ್ಪೆನ್ಸಸ್ನ ನಾವು ಡೆಬಿಟ್ ಸೈಡ್ ಎಂಟ್ರಿ ಮಾಡ್ತಾ ಹೋಗ್ತೀವಿ. ನೆಕ್ಸ್ಟ್ ಒನ್ ಟು ಇಂಟ್ರೆಸ್ಟ್ ಆನ್ ಬ್ಯಾಂಕ್ ಓವರ್ ಡ್ರಾಫ್ಟ್. ಬ್ಯಾಂಕ್ ಓವರ್ ಡ್ರಾಫ್ಟ್ ಅಂದರೆ ಬ್ಯಾಂಕಿಂದ ನಮ್ಮ ಮಿನಿಮಮ್ ಬ್ಯಾಲೆನ್ಸ್ಗಿಂತ ವ್ಯಾಲ್ಯೂ ಏನಾದರೂ ನಾವು ಜಾಸ್ತಿ ಡ್ರಾ ಮಾಡಿದರೆ ಅದಕ್ಕೆ ಬ್ಯಾಂಕ್ ಅವ್ರು ಏನು ಮಾಡ್ತಾರೆ, ಇಂಟ್ರೆಸ್ಟ್ನ ಚಾರ್ಜ್ ಮಾಡ್ತಾರೆ. ಆ ಒಂದು ಇಂಟ್ರೆಸ್ಟ್ ಬಿಸ್ನೆಸ್ಗೆ ಏನಾಗುತ್ತೆ, ಎಕ್ಸ್ಪೆನ್ಸ್ ಆಗುತ್ತೆ. ಹಾಗಾಗಿ ಇದನ್ನು ನಾವು ಡೆಬಿಟ್ ಸೈಡ್ ಎಂಟ್ರಿ ಮಾಡ್ತೀವಿ. ನೆಕ್ಸ್ಟ್ ಒನ್ ಅನ್ರೆಕಾರ್ಡೆಡ್ ಲಯಬಿಲಿಟೀಸ್. ಲಯಬಿಲಿಟೀಸ್ ಅಂದರೆ ಅರ್ಥ ಏನು? ಲಯಬಲ್ ಟು ಪೇ ಅಂದರೆ ನಾವು ಪೇ ಮಾಡಬೇಕಾಗಿರೋಂಥ ವ್ಯಾಲ್ಯೂ. ಆ ಥರ ಯಾವುದಾದ್ರೂ ಲಯಬಿಲಿಟೀಸ್ ಐಟಮ್ ಬಂದು ರೆಕಾರ್ಡ್ ಆಗಿಲ್ಲ ಅಂದರೆ ಬುಕ್ಸ್ ಆಫ್ ಅಕೌಂಟ್ಸಲ್ಲಿ ರೆಕಾರ್ಡ್ ಆಗಿಲ್ಲ ಅಂದರೆ ಅದು ನಮಗೇನಾಗುತ್ತೆ, ಎಕ್ಸ್ಪೆನ್ಸ್ ಆಗುತ್ತೆ. ಆ ಥರ ಒಂದು ಐಟಮ್ನ ನಾವು ಡೆಬಿಟ್ ಸೈಡ್ ಎಂಟ್ರಿ ಮಾಡ್ತೀವಿ. ಇದಿಷ್ಟು ಡೆಬಿಟ್ ಸೈಡ್ ಬರುವಂಥ ಸಿಂಪಲ್ ಅಡ್ಜಸ್ಟ್ಮೆಂಟ್ಸ್. ಅದೇ ಥರ ಕ್ರೆಡಿಟ್ ಸೈಡ್ ಮೂವ್ ಆದರೆ ಫಸ್ಟ್ ಒನ್ ಅಪ್ರಿಸಿಯೇಷನ್ ಆಫ್ ಬಿಲ್ಡಿಂಗ್. ಯಾವುದೇ ಥರದ ಅಸೆಟ್ಸ್ ಬಂದು ಅಪ್ರಿಸಿಯೇಟ್ ಆಗಿದೆ ಅಂದರೆ ಅಪ್ರಿಸಿಯೇಷನ್ ಅಂದರೆ ಅರ್ಥ ಏನು? ವ್ಯಾಲ್ಯೂ ಬಂದು ಇನ್ಕ್ರೀಸ್ ಆಗಿದೆ ಅಂತ. ವ್ಯಾಲ್ಯೂ ಇನ್ಕ್ರೀಸ್ ಆದರೆ ಬಿಸ್ನೆಸ್ಗೆ ಏನಾಗುತ್ತೆ, ಇನ್ಕಮ್ ಆಗುತ್ತೆ. ಹಾಗಾಗಿ ಆ ಥರದ ರಿಲೇಟೆಡ್ ಯಾವುದೇ ಥರದ ಅಡ್ಜಸ್ಟ್ಮೆಂಟ್ಸ್ನ ನಾವು ಕ್ರೆಡಿಟ್ ಸೈಡ್ ಎಂಟ್ರಿ ಮಾಡ್ತಾ ಹೋಗ್ತೀವಿ. ನೆಕ್ಸ್ಟ್ ಒನ್ ಕ್ರೆಡಿಟಾರ್ಸ್ ರಿಟರ್ನ್ ಆಫ್. ಕ್ರೆಡಿಟಾರ್ಸ್ ಅಂದರೆ ಅರ್ಥ ಏನು? ನಾವು ಬಿಸ್ನೆಸ್ಸಿಂದ ಪೇ ಮಾಡಬೇಕಾಗಿರೋಂಥ ವ್ಯಾಲ್ಯೂ. ರಿಟರ್ನ್ ಆಫ್ ಅಂದರೆ ಆ ಒಂದು ಕ್ರೆಡಿಟಾರ್ಸ್ಗೆ ಏನಾದರೂ ಡಿಸ್ಕೌಂಟ್ನ ಪ್ರೊವೈಡ್ ಮಾಡ್ತಿದ್ರೆ ಆ ಡಿಸ್ಕೌಂಟ್ ಏನಾಗುತ್ತೆ, ಬಿಸ್ನೆಸ್ಗೆ ಇನ್ಕಮ್ ಆಗುತ್ತೆ. ಹಾಗಾಗಿ ಇದನ್ನು ನಾವು ಕ್ರೆಡಿಟ್ ಸೈಡ್ ಎಂಟ್ರಿ ಮಾಡಿದ್ದೀವಿ. ನೆಕ್ಸ್ಟ್ ಒನ್ ಪ್ರೀಪೇಯ್ಡ್ ಇನ್ಶೂರೆನ್ಸ್. ಯಾವುದೇ ಥರದ ಪ್ರೀಪೇಯ್ಡ್ ರಿಲೇಟೆಡ್ ಐಟಮ್ಸ್ನ ನಾವು ಕ್ರೆಡಿಟ್ ಸೈಡ್ ಎಂಟ್ರಿ ಮಾಡ್ತೀವಿ. ಯಾಕಂದರೆ ಪ್ರೀಪೇಯ್ಡ್ ಅಂದರೆ ಬೆನಿಫಿಟ್ ತೊಗೊಳಕ್ಕಿಂತ ಮುಂಚೆನೇ ನಾವೇನು ಮಾಡಿದ್ದೀವಿ, ವ್ಯಾಲ್ಯೂನ ಪೇ ಮಾಡಿಬಿಟ್ಟಿದ್ದೀವಿ. ಹಾಗಾಗಿ ಫ್ಯೂಚರಲ್ಲಿ ಪೇ ಮಾಡುವಂಥ ಬರ್ಡನ್ ಇರಲ್ಲ. ಹಾಗಾಗಿ ಅದನ್ನು ನಾವು ಇಂಡೈರೆಕ್ಟ್ ಆಗಿ ಇನ್ಕಮ್ ಅಂತ ಕನ್ಸಿಡರ್ ಮಾಡ್ತೀವಿ. ಇದಿಷ್ಟು ಕ್ರೆಡಿಟ್ ಸೈಡ್ ಬರುವಂಥ ಸಿಂಪಲ್ ಐಟಮ್ಸ್. ಈ ಒಂದು ಅಡ್ಜಸ್ಟ್ಮೆಂಟ್ಸ್ನ ನಾವು ಎಂಟ್ರಿ ಮಾಡಾದ್ಮೇಲೆ ಎರಡು ಕಡೆ ನಾವು ಟೋಟಲ್ನ ಚೆಕ್ ಮಾಡ್ತೀವಿ. ಫಾರ್ ಎಕ್ಸಾಂಪಲ್ ಈ ಒಂದು ಪ್ರಾಬ್ಲಮಲ್ಲಿ ನಮಗೆ ಅಪ್ರಿಸಿಯೇಷನ್ ಆಫ್ ಬಿಲ್ಡಿಂಗ್ ಬಂದು 5000 ಅನ್ಕೊಳ್ಳೋಣ. ಕ್ರೆಡಿಟರ್ಸ್ ರಿಟರ್ನ್ ಆಫ್ 3000, ಪ್ರೀಪೇಯ್ಡ್ ಇನ್ಶೂರೆನ್ಸ್ ಬಂದು 2000 ಇದೆ ಅನ್ಕೊಳ್ಳೋಣ. ಅದೇ ಥರ ಡಿಪ್ರಿಸಿಯೇಷನ್ ಆಫ್ ಮಿಷನರಿ ಬಂದು 2000, ಪ್ರಾವಿಷನ್ ಫಾರ್ ಬ್ಯಾಡ್ ಡೆಟ್ಸ್ 2000, ಇಂಟ್ರೆಸ್ಟ್ ಆನ್ ಬ್ಯಾಂಕ್ ಓವರ್ ಡ್ರಾಫ್ಟ್ 2000, ಅನ್ರೆಕಾರ್ಡೆಡ್ ಲಯಬಿಲಿಟೀಸ್ 2000 ಇದೆ ಅನ್ಕೊಳ್ಳೋಣ. ಎರಡು ಕಡೆ ಟೋಟಲ್ ಚೆಕ್ ಮಾಡಿದಾಗ ನಮಗೆ ಕ್ರೆಡಿಟ್ ಸೈಡ್ ಬಂದು 10,000 ಬರುತ್ತೆ. ಡೆಬಿಟ್ ಸೈಡ್ ಬಂದು 8,000 ಬರುತ್ತೆ. ಹಾಗಾಗಿ ಟೋಟಲ್ ಯಾವ ಕಡೆ ಜಾಸ್ತಿ ಇರೋದು, ಕ್ರೆಡಿಟ್ ಸೈಡ್. ಯಾವ ಕಡೆ ಜಾಸ್ತಿ ಇರುತ್ತೆ ಟೋಟಲ್, ಆ ಒಂದು ಟೋಟಲ್ನ ನಾವು ಎರಡು ಕಡೆ ಎಂಟ್ರಿ ಮಾಡ್ತೀವಿ. 10,000. ಆ ಒಂದು ಟೋಟಲಿಂದ ಯಾವ ಕಡೆ ಕಡಿಮೆ ಇರುತ್ತೆ ಬ್ಯಾಲೆನ್ಸ್, ಆ ಒಂದು ಬ್ಯಾಲೆನ್ಸ್ನ ನಾವು ಡಿಡಕ್ಟ್ ಮಾಡ್ತೀವಿ. ಫಾರ್ ಎಕ್ಸಾಂಪಲ್ ಇಲ್ಲಿ 10,000 ಇದೆ. 10,000ಇಂದ ಇದಿಷ್ಟು ವ್ಯಾಲ್ಯೂನ ಮೈನಸ್ ಮಾಡಿದಾಗ ನಮ್ಗೆ ಎಷ್ಟು ಬರುತ್ತೆ ಡಿಫ್ರೆನ್ಸು, 2,000 ಬರುತ್ತೆ. ನಮಗೆ ಇಲ್ಲಿ ಇನ್ಕಮ್ ಜಾಸ್ತಿ ಇದೆ. ಇನ್ಕಮ್ ಎಷ್ಟಿದೆ, 10,000 ಇದೆ. ಎಕ್ಸ್ಪೆನ್ಸಸ್ ಎಷ್ಟಿದೆ, ನಮಗೆ 8,000 ಇದೆ. ಹಾಗಾಗಿ 10,000ಅಲ್ಲಿ 8,000 ಮೈನಸ್ ಮಾಡಿದಾಗ 2,000 ಏನಾಗುತ್ತೆ, ಪ್ರಾಫಿಟ್ ಆಗುತ್ತೆ. ರಿವ್ಯಾಲ್ಯೂಷನ್ ಅಕೌಂಟಲ್ಲಿ ಪ್ರಾಫಿಟ್ ಅಥವಾ ಲಾಸ್ ಏನೇ ಬರಲಿ ಅದು ಯಾರಿಗೆ ಡಿಸ್ಟ್ರಿಬ್ಯೂಟ್ ಮಾಡಬೇಕು, ನಾವು ಓಲ್ಡ್ ಪಾರ್ಟ್ನರ್ಸ್ಗೆ ಡಿಸ್ಟ್ರಿಬ್ಯೂಟ್ ಮಾಡಬೇಕು. ಹಾಗಾಗಿ ಇಲ್ಲಿ 2,000 ಏನು ಪ್ರಾಫಿಟ್ ಬಂದಿದೆ ಆ ಒಂದು ಪ್ರಾಫಿಟ್ನ ನಾವು ಟು ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟ್ಗೆ ಮೂವ್ ಮಾಡ್ತೀವಿ. ಇಲ್ಲಿ ಪಾರ್ಟ್ನರ್ಸ್ ಯಾರು, ಓಲ್ಡ್ ಪಾರ್ಟ್ನರ್ಸ್. ಇನ್ನು ನ್ಯೂ ಪಾರ್ಟ್ನರ್ ಬಂದು ಜಾಯ್ನ್ ಆಗಿಲ್ಲ. ಎಕ್ಸಾಂಪಲ್ ಓಲ್ಡ್ ಪಾರ್ಟ್ನರ್ಸ್ ಬಂದು A and B ಅಂತ ಬರ್ತಿದ್ದೀನಿ. ಆ ಒಂದು ಓಲ್ಡ್ ಪಾರ್ಟ್ನರ್ಸ್ಗೆ ನಾವು ಓಲ್ಡ್ ರೇಷನಲ್ಲಿ ಈ ಒಂದು 2,000ನ ಡಿಸ್ಟ್ರಿಬ್ಯೂಟ್ ಮಾಡ್ತೀವಿ. ಇದೇ ಥರ ಇನ್ ಕೇಸ್ ನಮಗೆ ಕ್ರೆಡಿಟ್ ಸೈಡ್ ಬ್ಯಾಲೆನ್ಸ್ ಬಂದರೆ, ಫಾರ್ ಎಕ್ಸಾಂಪಲ್ ಈಗ ನಮಗೆ ಈ ಕಡೆ 10,000 ವ್ಯಾಲ್ಯೂ ಇದೆ ಅನ್ಕೊಳ್ಳೋಣ ಟೋಟಲ್. ಈ ಕಡೆ 10,000 ಇದ್ದು ಇನ್ಕಮ್ ಬಂದು ಜಸ್ಟ್ 8,000 ಇದ್ದಾಗ ನಮಗೆ ಡಿಫ್ರೆನ್ಸ್ ಏನಾಗುತ್ತೆ, ಈ ಕಡೆ
2000 ಡಿಫ್ರೆನ್ಸ್ ಬರುತ್ತೆ. ಸೊ ಇಲ್ಲೂ ಅಷ್ಟೇ, ಸೊ ಅದನ್ನು ಬೈ ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟ್ ಅಂತ ಮೆನ್ಷನ್ ಮಾಡ್ತೀವಿ. ಸೊ ಆ ಒಂದು 2000ನ ನಾವು ಇಲ್ಲೇನು ಮಾಡ್ತೀವಿ, ಎ ಆ್ಯಂಡ್ ಬಿಗೆ ಗಿವನ್ ರೇಷನಲ್ಲಿ ನಾವು ಡಿಸ್ಟ್ರಿಬ್ಯೂಟ್ ಮಾಡ್ತಾ ಹೋಗ್ತೀವಿ. ಸೊ ಇನ್ ಕೇಸ್ ಡೆಬಿಟ್ ಸೈಡ್ ಬ್ಯಾಲೆನ್ಸ್ ಬಂದರೆ ಅದು ಪ್ರಾಫಿಟ್ ಆಗುತ್ತೆ, ಇನ್ ಕೇಸ್ ಕ್ರೆಡಿಟ್ ಸೈಡ್ ಬ್ಯಾಲೆನ್ಸ್ ಬಂದರೆ ಅದು ನಮಗೆ ಲಾಸ್ ಆಗುತ್ತೆ. ಸೊ ಆ ಒಂದು ಲಾಸ್ ಅಥವಾ ಪ್ರಾಫಿಟ್ನ ನಾವೇನು ಮಾಡ್ತೀವಿ, ಓಲ್ಡ್ ಪಾರ್ಟ್ನರ್ಸ್ಗೆ ಡಿಸ್ಟ್ರಿಬ್ಯೂಟ್ ಮಾಡ್ತೀವಿ. ಸೊ ಇದು ರಿವಲ್ಯೂಷನ್ ಅಕೌಂಟ್ನ ಪ್ರಿಪೇರ್ ಮಾಡುವಂಥ ಸಿಂಪಲ್ ಪ್ರೊಸೀಜರ್. ಸೊ ನೆಕ್ಸ್ಟ್ ನಾನು ಪ್ರಾಬ್ಲಮ್ಸ್ನ ಯಾವ ಥರ ಸಾಲ್ವ್ ಮಾಡಬೇಕು ಅಂತ ತೋರಿಸ್ತೀನಿ. Ram and Beam are partners sharing profit and losses in the ratio of 2:1. So their balance sheet as on 31st/3/2020 was as follows. So ಈ ಪ್ರಾಬ್ಲಮ್ ಅಲ್ಲಿ ರಾಮ್ ಅಂಡ್ ಬೀಮ್ ಬಂದು ಓಲ್ಡ್ ಪಾರ್ಟ್ನರ್ಸ್. ಸೊ ಅವ್ರದ್ದು ಪ್ರಾಫಿಟ್ ಶೇರಿಂಗ್ ರೇಷಿಯೋ ಬಂದು 2:1 ಅಂತ ಹೇಳಿದ್ದಾರೆ. ಸೊ ಅವ್ರ ಬ್ಯಾಲೆನ್ಸ್ ಶೀಟ್ ಇನ್ಫಾರ್ಮೇಶನ್ ಪ್ರೊವೈಡ್ ಮಾಡಿದ್ದಾರೆ. ಅಸೆಟ್ ಸೈಡ್ ಬಂದು ಕ್ಯಾಶ್ ಅಟ್ ಬ್ಯಾಂಕ್, ಡೆಟಾರ್ಸ್, ಸ್ಟಾಕ್, ಬಿಲ್ಡಿಂಗ್, ಫರ್ನಿಚರ್, ಮಿಷನರಿ ಪ್ರೊವೈಡ್ ಮಾಡಿದ್ದಾರೆ. ಲಯಬಿಲಿಟಿ ಸೈಡ್ ಕ್ರೆಡಿಟಾರ್ಸ್, ಬಿಲ್ಸ್ ಪೇಯಬಲ್, ಜನರಲ್ ರಿಸರ್ವ್ ಮತ್ತೆ ರಾಮ್ ಅಂಡ್ ಬೀಮ್ದು ಕ್ಯಾಪಿಟಲ್ ಇನ್ಫಾರ್ಮೇಶನ್ ನ ಪ್ರೊವೈಡ್ ಮಾಡಿದ್ದಾರೆ. ಸೊ ನೆಕ್ಸ್ಟ್, on 1/4/2020, Sita is admitted into the partnership firm on the following terms. So Sita ಅನ್ನೋರು ಬಂದು ನ್ಯೂ ಪಾರ್ಟ್ನರ್ ಜಾಯಿನ್ ಆಗ್ತಿದ್ದಾರೆ. ಸೊ ಅವ್ರು ಜಾಯಿನ್ ಆದಾಗ ಸರ್ಟೈನ್ ಟರ್ಮ್ಸ್ ನ ಅಪ್ಲೈ ಮಾಡಿದ್ದಾರೆ. ಫಸ್ಟ್ ಪಾಯಿಂಟ್, Sita should bring rupees 1 lakh as capital and rupees 30,000 towards goodwill. ಸೊ ನ್ಯೂ ಪಾರ್ಟ್ನರ್ ಯಾರು ಬರ್ತಾ ಇದ್ದಾರೆ ಸೀತಾ ಅಂತ, ಸೊ ಅವರು 1 lakh ಬಂದು ಕ್ಯಾಪಿಟಲ್ ವ್ಯಾಲ್ಯೂ ತಗೊಂಡ್ಬರ್ತಾ ಇದ್ದಾರೆ, ಮತ್ತೆ 30,000 ಬಂದು ಗುಡ್ವಿಲ್ ತಗೊಂಡ್ಬರ್ತಿದ್ದಾರೆ ಅಂತ ಹೇಳಿದ್ದಾರೆ. ಸೊ ಈ ಒಂದು ಇನ್ಫಾರ್ಮೇಶನ್ ಬಂದು ನಮಗೆ ರಿವಲ್ಯೂಷನ್ ಅಕೌಂಟ್ ಅಲ್ಲಿ ಎಂಟ್ರಿ ಆಗಲ್ಲ, ಬಿಕಾಸ್ ಅದು ಪಾರ್ಟ್ನರ್ಸ್ ರಿಲೇಟೆಡ್ ಆಗಿರೋದ್ರಿಂದ ಅದು ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟ್ ಹೋಗುತ್ತೆ. ನೆಕ್ಸ್ಟ್, ಸೆಕೆಂಡ್ ಅಡ್ಜಸ್ಟ್ಮೆಂಟ್, ಡಿಪ್ರಿಷಿಯೇಟ್ ಮಿಷನರಿ ಬೈ 10% ಅಂಡ್ ಫರ್ನಿಚರ್ ಬೈ 5%. ಸೊ ಇಲ್ಲಿ ಎರಡು ಅಸೆಟ್ ವ್ಯಾಲ್ಯೂ ಬಂದು ಡಿಪ್ರಿಷಿಯೇಟ್ ಆಗ್ತಿದೆ. ಸೊ ಡಿಪ್ರಿಸಿಯೇಷನ್ ಅಂದ್ರೆ ವ್ಯಾಲ್ಯೂ ಬಂದು ರೆಡ್ಯೂಸ್ ಆಗಿದೆ ಅಂತ ಹೇಳ್ತಿದ್ದಾರೆ. ಸೊ ನೆಕ್ಸ್ಟ್ ಒನ್, ಪ್ರಾವಿಷನ್ ಫಾರ್ ಡೌಟ್ಫುಲ್ ಡೆಟ್ಸ್ ಈಸ್ ಟು ಬಿ ಮೈಂಟೈನ್ಡ್ ಅಟ್ 5% ಆನ್ ಡೆಟಾರ್ಸ್. ಸೊ ಡೆಟಾರ್ಸ್ ಮೇಲೆ 5% ಬಂದು ಪ್ರಾವಿಷನ್ ಫಾರ್ ಡೌಟ್ಫುಲ್ ಡೆಟ್ಸ್ ಅಂದ್ರೆ ಸೊ ವ್ಯಾಲ್ಯೂ ಬಂದು ಆ ಒಂದು ಅಮೌಂಟ್ ಬಂದು ರಿಕವರಿ ಆಗುತ್ತೋ ಇಲ್ವೋ ಅಂತ ಹೇಳಿ ಡೌಟ್ ಅಂತ ಹೇಳ್ತಿದ್ದಾರೆ. ಸೊ ಅದನ್ನ ನಾವು ರಿವಲ್ಯೂಷನ್ ಅಕೌಂಟ್ ಅಲ್ಲಿ ಎಂಟ್ರಿ ಮಾಡ್ತೀವಿ. ನೆಕ್ಸ್ಟ್ ಒನ್, ಅಪ್ರಿಷಿಯೇಟ್ ಬಿಲ್ಡಿಂಗ್ ಬೈ 20%. ಸೊ ಬಿಲ್ಡಿಂಗ್ ವ್ಯಾಲ್ಯೂ ಬಂದು ಅಪ್ರಿಷಿಯೇಟ್ ಆಗ್ತಿದೆ ಅಂದ್ರೆ ಇನ್ಕ್ರೀಸ್ ಆಗ್ತಿದೆ. ಸೊ ಇದನ್ನು ಕೂಡ ನಾವು ರಿವಲ್ಯೂಷನ್ ಅಕೌಂಟ್ ಅಲ್ಲಿ ಎಂಟ್ರಿ ಮಾಡ್ತೀವಿ. ನೆಕ್ಸ್ಟ್ ಒನ್, ಪ್ರೊವೈಡ್ rupees 500 ಫಾರ್ ರಿಪೇರ್ ಚಾರ್ಜಸ್. ಸೊ ಯಾವುದೋ ಒಂದು ರಿಪೇರ್ ಚಾರ್ಜಸ್ ಆಗಿದೆ, ಅದಕ್ಕೆ ನಾವು 500 rupees ನ ಪೇ ಮಾಡ್ತಾ ಇದ್ದೀವಿ. ಸೊ ಇದಿಷ್ಟು ಅಡ್ಜಸ್ಟ್ಮೆಂಟ್ಸ್ ನ ಪ್ರೊವೈಡ್ ಮಾಡಿದ್ದಾರೆ. ಅಡ್ಮಿಷನ್ ಆಫ್ ಎ ಪಾರ್ಟ್ನರ್ ಅಲ್ಲಿ ಮೈನ್ ಆಗಿ ನಾವು 2 ಲೆಡ್ಜರ್ ಅಕೌಂಟ್ಸ್ ನ ಪ್ರಿಪೇರ್ ಮಾಡ್ತೀವಿ. ಸೊ ಅದರಲ್ಲಿ ಫಸ್ಟ್ ಒನ್ ಬಂದು ರಿವಲ್ಯೂಷನ್ ಅಕೌಂಟ್, ಸೆಕೆಂಡ್ ಒನ್ ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟ್. ಸೊ ಈ ಪ್ರಾಬ್ಲಮ್ ಅಲ್ಲಿ ನಮಗೆ ರಿವಲ್ಯೂಷನ್ ಅಕೌಂಟ್ ನ ಪ್ರಿಪೇರ್ ಮಾಡಕ್ಕೆ ಹೇಳಿದ್ದಾರೆ. ಸೊ ಫಸ್ಟ್ ಸೆಕೆಂಡ್ ಅಡ್ಜಸ್ಟ್ಮೆಂಟ್ ಇಂದ ಸ್ಟಾರ್ಟ್ ಮಾಡೋಣ, ಯಾಕಂದ್ರೆ ಫಸ್ಟ್ ಅಡ್ಜಸ್ಟ್ಮೆಂಟ್ ಬಂದು ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟ್ ಗೆ ಮೂವ್ ಆಗುತ್ತೆ. ಸೆಕೆಂಡ್ ಅಡ್ಜಸ್ಟ್ಮೆಂಟ್ ಅಲ್ಲಿ ಅವರು ಡಿಪ್ರಿಷಿಯೇಟ್ ಮಿಷನರಿ ಬೈ 10% ಅಂಡ್ ಫರ್ನಿಚರ್ ಬೈ 5%. ಸೊ ಜಸ್ಟ್ ಈಗ ತಾನೇ ಹೇಳಿದೆ. ಸೊ ಡಿಪ್ರಿಷಿಯೇಟ್ ಅಂದ್ರೆ ವ್ಯಾಲ್ಯೂ ರೆಡ್ಯೂಸ್ ಆಗ್ತಿದೆ. ಸೊ ರೆಡ್ಯೂಸ್ ಆದ್ರೆ ಬಿಸ್ನೆಸ್ ಗೆ ಅದು ಲಾಸ್ ಆಗುತ್ತೆ. ಸೊ ಅದನ್ನ ನಾವು ಡೆಬಿಟ್ ಸೈಡ್ ಎಂಟ್ರಿ ಮಾಡ್ತೀವಿ. So to machinery account, ಬ್ಯಾಲೆನ್ಸ್ ಶೀಟ್ ಅಲ್ಲಿ ಮಿಷನರಿ ವ್ಯಾಲ್ಯೂ ಬಂದು ನಮಗೆ 1 lakh ಪ್ರೊವೈಡ್ ಮಾಡಿದ್ದಾರೆ. ಸೊ 1 lakh ಮೇಲೆ 10% ಬಂದು ಡಿಪ್ರಿಷಿಯೇಟ್ ಹೇಳಿದ್ದಾರೆ. ಸೊ 10% ಅಂದ್ರೆ 10,000 ವ್ಯಾಲ್ಯೂ ಬರುತ್ತೆ ನಮಗೆ. ಸೊ ನೆಕ್ಸ್ಟ್ ಇನ್ನೊಂದು ಅಸೆಟ್ ಬಂದು ಫರ್ನಿಚರ್ ಅಂತ ಹೇಳಿದ್ದಾರೆ. ಟು ಫರ್ನಿಚರ್ ಅಕೌಂಟ್, ಫರ್ನಿಚರ್ ವ್ಯಾಲ್ಯೂ ಬಂದು 60,000 ಇದೆ. 60,000 ಮೇಲೆ ಅವರು 5% ಡಿಪ್ರಿಸಿಯೇಷನ್ ಹೇಳಿದ್ದಾರೆ. 60,000 ಇಂಟು 5/100 ಕ್ಯಾಲ್ಕುಲೇಟ್ ಮಾಡಿದಾಗ ನಮಗೆ 3,000 ವ್ಯಾಲ್ಯೂ ಬರುತ್ತೆ. ನೆಕ್ಸ್ಟ್ ಅಡ್ಜಸ್ಟ್ಮೆಂಟ್, ಪ್ರಾವಿಷನ್ ಫಾರ್ ಡೌಟ್ಫುಲ್ ಡೆಟ್ಸ್ ಈಸ್ ಟು ಬಿ ಮೈಂಟೈನ್ಡ್ ಅಟ್ 5% ಆನ್ ಡೆಟಾರ್ಸ್. ಸೊ ಡೆಟಾರ್ಸ್ ಅಂದ್ರೆ ನಮಗೆ ಕೊಡಬೇಕಾಗಿರುವಂತ ದುಡ್ಡು. ಸೊ ಅದು 30,000 ಇದೆ. ಸೊ 30,000 ಅಲ್ಲಿ 5% ಬಂದು ರಿಕವರಿ ಆಗುತ್ತೋ ಇಲ್ವೋ ಅಂತ ಡೌಟ್ ಅಲ್ಲಿ ಇದೆ. ಸೊ ಹಾಗಾಗಿ ಏನಾಗುತ್ತೆ, ಅದು ಎಕ್ಸ್ಪೆನ್ಸ್ ಆಗುತ್ತೆ. ಅದನ್ನ ನಾವು ಡೆಬಿಟ್ ಸೈಡ್ ಎಂಟ್ರಿ ಮಾಡಬೇಕು. ಟು ಪ್ರಾವಿಷನ್ ಫಾರ್ ಡೌಟ್ಫುಲ್ ಡೆಟ್ಸ್. ಸೊ ಈ ಒಂದು ವ್ಯಾಲ್ಯೂನ ನಾವು ಡೆಟಾರ್ಸ್ ಮೇಲೆ ಕ್ಯಾಲ್ಕುಲೇಟ್ ಮಾಡ್ತೀವಿ. ಸೊ ಡೆಟಾರ್ಸ್ ವ್ಯಾಲ್ಯೂ ಬಂದು 30,000 ಇದೆ. ಸೊ 30,000 ಮೇಲೆ ಅವರು 5% ಹೇಳಿದ್ದಾರೆ. ಸೊ 5% ಅಂದ್ರೆ 1,500 ಬರುತ್ತೆ. ನೆಕ್ಸ್ಟ್ ಅಡ್ಜಸ್ಟ್ಮೆಂಟ್, ಅಪ್ರಿಷಿಯೇಟ್ ಬಿಲ್ಡಿಂಗ್ ಬೈ 20%. ಸೊ ಅಪ್ರಿಸಿಯೇಷನ್ ಅಂದ್ರೆ ಬಿಲ್ಡಿಂಗ್ ವ್ಯಾಲ್ಯೂ ಬಂದು ಇನ್ಕ್ರೀಸ್ ಆಗ್ತಿದೆ ಅಂತ. ಸೊ ಇನ್ಕ್ರೀಸ್ ಆದಾಗ ಬಿಸ್ನೆಸ್ ಏನಾಗುತ್ತೆ, ಇನ್ಕಮ್ ಆಗುತ್ತೆ. ಸೊ ಹಾಗಾಗಿ ಕ್ರೆಡಿಟ್ ಸೈಡ್ ಎಂಟ್ರಿ ಮಾಡ್ತೀವಿ. ಸೊ ಬೈ ಬಿಲ್ಡಿಂಗ್ ಅಕೌಂಟ್, ಪ್ರಾಬ್ಲಮ್ ಅಲ್ಲಿ ನಮಗೆ ಬಿಲ್ಡಿಂಗ್ ವ್ಯಾಲ್ಯೂ ಬಂದು 1,20,000 ಇದೆ. ಸೊ ಅದ್ರ ಮೇಲೆ 20% ಹೇಳಿದ್ದಾರೆ ಅವರು. ಕ್ಯಾಲ್ಕುಲೇಟ್ ಮಾಡಿದಾಗ ನಮಗೆ
24,000 ಬರುತ್ತೆ. 24,000 ಬರುತ್ತೆ. ನೆಕ್ಸ್ಟ್ ಲಾಸ್ಟ್ ಅಡ್ಜಸ್ಟ್ಮೆಂಟ್, ಪ್ರೊವೈಡ್ rupees 500 ಫಾರ್ ರಿಪೇರ್ ಚಾರ್ಜಸ್. ಸೊ ರಿಪೇರ್ ಚಾರ್ಜಸ್ ಗೆ ಪೇ ಮಾಡ್ತಾ ಇದೀವಿ. ಸೊ ದ ಎಕ್ಸ್ಪೆನ್ಸ್ ಡೆಬಿಟ್ ಸೈಡ್ ಬರುತ್ತೆ ಟು ರಿಪೇರ್ ಚಾರ್ಜಸ್. ಸೊ ಇದನ್ನ ಕ್ಯಾಲ್ಕುಲೇಟ್ ಮಾಡೋ ನೆಸೆಸರಿ ಇಲ್ಲ, ಪ್ರಾಬ್ಲಮ್ ಅಲ್ಲಿ ಅವರೇ ವ್ಯಾಲ್ಯೂ ಪ್ರೊವೈಡ್ ಮಾಡಿದ್ದಾರೆ 500 rupees ಅಂತ. ಸೊ ಎಂಟ್ರಿ ಮಾಡಿದೀವಿ. ಸೊ ಎಲ್ಲ ಅಡ್ಜಸ್ಟ್ಮೆಂಟ್ಸ್ ನಾವು ಎಂಟ್ರಿ ಮಾಡಾದ್ಮೇಲೆ ಸೊ ಟೋಟಲ್ ನ ಚೆಕ್ ಮಾಡಬೇಕು. ನಮಗೆ ಕ್ರೆಡಿಟ್ ಸೈಡ್ ಬಂದು 24,000 ಇದೆ, ಡೆಬಿಟ್ ಸೈಡ್ ಟೋಟಲ್ ನ ಚೆಕ್ ಮಾಡಿದಾಗ ನಮಗೆ 15,000 ಬರುತ್ತೆ. ನಮಗೆ ಕ್ರೆಡಿಟ್ ಸೈಡ್ ಬಂದು ಹೈಯೆಸ್ಟ್ ವ್ಯಾಲ್ಯೂ ಇರುತ್ತೆ. ಸೊ ಯಾವ ಕಡೆ ಜಾಸ್ತಿ ವ್ಯಾಲ್ಯೂ ಇರುತ್ತೆ ಆ ಒಂದು ವ್ಯಾಲ್ಯೂನ ನಾವು ಎರಡು ಟೋಟಲ್ ವ್ಯಾಲ್ಯೂನಲ್ಲಿ ಎಂಟ್ರಿ ಮಾಡ್ಕೊಂತೀವಿ. ಸೊ ಎಂಟ್ರಿ ಮಾಡಾದ್ಮೇಲೆ ಸೊ ಹೈಯೆಸ್ಟ್ ಇಂದ ಲೋಯೆಸ್ಟ್ ಇರೋದನ್ನ ಡಿಡಕ್ಟ್ ಮಾಡಬೇಕು. ಸೊ 24,000 ಅಲ್ಲಿ ಸೊ ಈ ಒಂದು ವ್ಯಾಲ್ಯೂಸ್ ನಾವು ಮೈನಸ್ ಮಾಡಿದಾಗ ಸೊ ಡಿಫರೆನ್ಸ್ ವ್ಯಾಲ್ಯೂ ಬಂದು 9,000 ಬರುತ್ತೆ. ಸೊ ಈ ಒಂದು 9,000 ಬಂದು ನಮಗೆ ಟು ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟ್ ಗೆ ಮೂವ್ ಮಾಡ್ತೀವಿ. ಸೊ 9,000 ನಾವು ಓಲ್ಡ್ ಪಾರ್ಟ್ನರ್ಸ್ ಯಾರು ಇರ್ತಾರೆ ಸೊ ಅವ್ರಿಗೆ ಅವ್ರ ಗಿವನ್ ರೇಷನ್ ಅಲ್ಲಿ ಡಿಸ್ಟ್ರಿಬ್ಯೂಟ್ ಮಾಡಬೇಕು. ಹಾಗೆ ಓಲ್ಡ್ ಪಾರ್ಟ್ನರ್ಸ್ ಬಂದು ರಾಮ್ ಅಂಡ್ ಭೀಮ್. ಸೊ ಓಲ್ಡ್ ರೇಷಿಯೋ ಬಂದು 2:1 ಅಂತ ಹೇಳಿದ್ದಾರೆ. ಸೊ ಟೋಟಲ್ ಮಾಡಿದ್ರೆ 3 ಬರುತ್ತೆ. ಸೊ ಅಂದ್ರೆ ಅರ್ಥ ಏನು, ಸೊ ರಾಮ್ಗೆ ರೇಷಿಯೋ ಬಂದು 2/3. ಸೊ ಅಂದ್ರೆ ಅರ್ಥ ಏನು, ರೇಷಿಯೋ ಅಂತ ಅರ್ಥ ಏನು, ಸೊ 2:1 ಅಂದ್ರೆ ಸೊ 3 rupees ಬಂದಾಗ 3 rupees ಅಲ್ಲಿ ರಾಮ್ಗೆ 2 rupees ಹೋಗುತ್ತೆ, ಭೀಮ್ಗೆ 1 ರೂಪಾಯಿ ಹೋಗುತ್ತೆ ಅಂತ. ಸೊ ಹಾಗಾಗಿ 2/3 ರಾಮ್ಗೆ, ಭೀಮ್ಗೆ 1/3 ಬರುತ್ತೆ. ಸೊ ಈ ಒಂದು 9,000 ನಾವು ಈ ರೇಷನ್ ಅಲ್ಲಿ ಇಬ್ಬರಿಗೂ ಡಿಸ್ಟ್ರಿಬ್ಯೂಟ್ ಮಾಡಬೇಕು. ಸೊ 9,000 ಇಂಟು 2/3 ರಾಮ್ಗೆ, 9,000 ಇಂಟು 1/3 ಭೀಮ್ಗೆ. ಸೊ ಕ್ಯಾಲ್ಕುಲೇಟ್ ಮಾಡಿದಾಗ ನಮಗೆ 6,000 3,000 ಬರುತ್ತೆ. ಸೊ ಇದು ರಿವಲ್ಯೂಷನ್ ಅಕೌಂಟ್ ನ ಪ್ರಿಪೇರ್ ಮಾಡುವಂತ ಪ್ರೊಸೀಜರ್. Ramesh and Umesh are partners sharing profit and losses in the ratio of 3:2. Their balance sheet was as follows. So ಈ ಪ್ರಾಬ್ಲಮ್ ಅಲ್ಲಿ ರಮೇಶ್ ಅಂಡ್ ಉಮೇಶ್ ಬಂದು ಓಲ್ಡ್ ಪಾರ್ಟ್ನರ್ಸ್, ಅವ್ರದ್ದು ಪ್ರಾಫಿಟ್ ಅಂಡ್ ಲಾಸ್ ಶೇರಿಂಗ್ ರೇಷಿಯೋ ಬಂದು 3:2 ಅಂತ ಹೇಳಿದ್ದಾರೆ. ಪ್ರಾಬ್ಲಮ್ ಅಲ್ಲಿ ಬ್ಯಾಲೆನ್ಸ್ ಶೀಟ್ ಇನ್ಫಾರ್ಮೇಶನ್ ಪ್ರೊವೈಡ್ ಮಾಡಿದ್ದಾರೆ. ಅಸೆಟ್ ಸೈಡ್ ಬಂದು ಕ್ಯಾಶ್ ಇನ್ ಹ್ಯಾಂಡ್, ಸನ್ಡ್ರಿ ಡಿಟಾರ್ಸ್, ಸ್ಟಾಕ್, ಬಿಲ್ಡಿಂಗ್, ಮೋಟಾರ್ ವೆಹಿಕಲ್, ಮಿಷನರಿ ಪ್ರೊವೈಡ್ ಮಾಡಿದ್ದಾರೆ. ಲಯಬಿಲಿಟಿ ಸೈಡ್ ಬಂದು ಸನ್ಡ್ರಿ ಕ್ರೆಡಿಟಾರ್ಸ್, ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ ಮತ್ತೆ ಓಲ್ಡ್ ಪಾರ್ಟ್ನರ್ಸ್ದು ಕ್ಯಾಪಿಟಲ್ ಇನ್ಫಾರ್ಮೇಶನ್ ನ ಪ್ರೊವೈಡ್ ಮಾಡಿದ್ದಾರೆ. So next, on 1/4/2018, Harish is admitted into the partnership firm on the following terms. So new partner ಬಂದು ಹರೀಶ್ ಜಾಯಿನ್ ಆಗ್ತಿದ್ದಾರೆ. ಸೊ ಇಲ್ಲಿ ಟರ್ಮ್ಸ್ ಅಂಡ್ ಕಂಡೀಷನ್ಸ್ ಬಂದು ಫಸ್ಟ್ ಪಾಯಿಂಟ್, he should bring rupees 80,000 as capital and rupees 20,000 towards goodwill. ಸೊ ನ್ಯೂ ಪಾರ್ಟ್ನರ್ ಬಂದು ಕ್ಯಾಪಿಟಲ್ 80,000 ಮತ್ತೆ 20,000 ಬಂದು ಗುಡ್ವಿಲ್ ತಗೊಂಡ್ಬರ್ತಿದ್ದಾರೆ. ಸೆಕೆಂಡ್ ಅಡ್ಜಸ್ಟ್ಮೆಂಟ್, provision for doubtful debts is maintained on debtors rupees 1,200. RBD information provide ಮಾಡಿದ್ದಾರೆ. ನೆಕ್ಸ್ಟ್, ಮಿಷನರಿ ಅಂಡ್ ಮೋಟಾರ್ ವೆಹಿಕಲ್ ಆರ್ ಟು ಬಿ ಡಿಪ್ರಿಷಿಯೇಟೆಡ್ ಬೈ 5%. ನೆಕ್ಸ್ಟ್ ಒನ್, ಬಿಲ್ಡಿಂಗ್ ಅಂಡ್ ಸ್ಟಾಕ್ ಆರ್ ಟು ಬಿ ಅಪ್ರಿಷಿಯೇಟೆಡ್ ಬೈ 10%. ನೆಕ್ಸ್ಟ್, a liability of rupees 300 is not recorded in books should be recorded. Last adjustment, rupees 1,500 is received towards commission. ಸೊ ಇದಿಷ್ಟು ಅಡ್ಜಸ್ಟ್ಮೆಂಟ್ಸ್ ನ ಪ್ರೊವೈಡ್ ಮಾಡಿ ಪ್ರಿಪೇರ್ ರಿವ್ಯಾಲ್ಯೂಯೇಷನ್ ಅಕೌಂಟ್ ಅಂತ ಹೇಳ್ತಿದ್ದಾರೆ. ಫಸ್ಟ್ ಅಡ್ಜಸ್ಟ್ಮೆಂಟ್ ಅಲ್ಲಿ ನಮಗೆ ಇನ್ಫಾರ್ಮೇಶನ್ ಬಂದು ಪಾರ್ಟ್ನರ್ ರಿಲೇಟೆಡ್ ಇರೋದ್ರಿಂದ ಸೊ ಆ ಒಂದು ಇನ್ಫಾರ್ಮೇಶನ್ ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟ್ ಹೋಗುತ್ತೆ, ರಿವ್ಯಾಲ್ಯೂಯೇಷನ್ ಅಕೌಂಟ್ ಅಲ್ಲಿ ಎಂಟ್ರಿ ಮಾಡಲ್ಲ. ಸೆಕೆಂಡ್ ಅಡ್ಜಸ್ಟ್ಮೆಂಟ್ ಬಂದು ಪ್ರಾವಿಷನ್ ಫಾರ್ ಡೌಟ್ಫುಲ್ ಡೇಟ್ಸ್ ಈಸ್ ಮೈಂಟೈನ್ಡ್ ಆನ್ ಡೆಟಾರ್ಸ್ rupees 1,200. ಸೊ ಆಗ್ಲೇ ಹೇಳ್ದಂಗೆ ಡೆಟಾರ್ಸ್ ಬಂದು ನಮಗೆ ವ್ಯಾಲ್ಯೂ 40,000 ಪ್ರೊವೈಡ್ ಮಾಡಿದ್ದಾರೆ. ಅದರಲ್ಲಿ ಡೈರೆಕ್ಟ್ ಆಗಿ ಅವರೇ ಹೇಳ್ತಿದ್ದಾರೆ 1,200 ಬಂದು ರಿಕವರಿ ಆಗೋ ಡೌಟ್ ಅಂತ. ರಿಕವರಿ ಆಗಿಲ್ಲ ಅಂದ್ರೆ ಏನಾಗುತ್ತೆ, ಅದು ಎಕ್ಸ್ಪೆನ್ಸಸ್ ಆಗುತ್ತೆ, ಅದನ್ನ ಡೆಬಿಟ್ ಸೈಡ್ ಎಂಟ್ರಿ ಮಾಡ್ತೀವಿ. ಸೊ ಟು ಪ್ರಾವಿಷನ್ ಫಾರ್ ಡೌಟ್ಫುಲ್ ಡೇಟ್ಸ್ ಸೊ ಇಲ್ಲಿ ಕ್ಯಾಲ್ಕುಲೇಟ್ ಮಾಡೋ ನೆಸೆಸರಿ ಇಲ್ಲ, ಡೈರೆಕ್ಟ್ ಆಗಿ ಅವರೇ ವ್ಯಾಲ್ಯೂನ ಮೆನ್ಷನ್ ಮಾಡಿದ್ದಾರೆ 1,200. ಸೊ ನೆಕ್ಸ್ಟ್ ಅಡ್ಜಸ್ಟ್ಮೆಂಟ್, ಮಿಷನರಿ ಅಂಡ್ ಮೋಟಾರ್ ವೆಹಿಕಲ್ ಆರ್ ಟು ಬಿ ಡಿಪ್ರಿಷಿಯೇಟೆಡ್ ಬೈ 5%. ಸೊ ಇಲ್ಲಿ ಎರಡು ಅಸೆಟ್ ವ್ಯಾಲ್ಯೂ ಬಂದು ಡಿಪ್ರಿಷಿಯೇಟ್ ಆಗ್ತಿದೆ. ಸೊ ಡಿಪ್ರಿಸಿಯೇಷನ್ ಅಂದ್ರೆ ಎಕ್ಸ್ಪೆನ್ಸ್, ಡೆಬಿಟ್ ಸೈಡ್ ಎಂಟ್ರಿ ಮಾಡ್ತೀವಿ. ಸೊ ಫಸ್ಟ್ ಒನ್, ಟು ಮಿಷನರಿ ಅಕೌಂಟ್. ಸೊ ಪ್ರಾಬ್ಲಮ್ ಅಲ್ಲಿ ಮಿಷನರಿ ವ್ಯಾಲ್ಯೂ ಬಂದು 40,000 ಹೇಳಿದ್ದಾರೆ.
40,000 ಮೇಲೆ ನಮಗೆ 5% ಡಿಪ್ರಿಸಿಯೇಷನ್. ಸೊ 5% ಕ್ಯಾಲ್ಕುಲೇಟ್ ಮಾಡಿದಾಗ 2,000 ಬರುತ್ತೆ. ನೆಕ್ಸ್ಟ್ ಒನ್, ಟು ಮೋಟಾರ್ ವೆಹಿಕಲ್ ಅಕೌಂಟ್. ಸೊ ಮೋಟಾರ್ ವೆಹಿಕಲ್ ವ್ಯಾಲ್ಯೂ ಬಂದು 80,000 ಇದೆ. ಸೊ 80,000 ಮೇಲೆ 5% ಕ್ಯಾಲ್ಕುಲೇಟ್ ಮಾಡಿದಾಗ ನಮಗೆ 4,000 ವ್ಯಾಲ್ಯೂ ಬರುತ್ತೆ. ಸೊ ಅಲ್ಲಿಗೆ ಥರ್ಡ್ ಅಡ್ಜಸ್ಟ್ಮೆಂಟ್ ಕ್ಲೋಸ್ ಆಯಿತು. ಸೊ ನೆಕ್ಸ್ಟ್ ಒನ್, ಬಿಲ್ಡಿಂಗ್ ಆ್ಯಂಡ್ ಸ್ಟಾಕ್ ಎರಡೂ ಕೂಡ ಏನಾಗ್ತಿದೆ, ಅಪ್ರಿಷಿಯೇಟ್ ಆಗ್ತಿದೆ. ಸೊ ಅಪ್ರಿಸಿಯೇಷನ್ ಅಂದರೆ ಸೊ ಕ್ರೆಡಿಟ್ ಸೈಡ್ ಎಂಟ್ರಿ ಮಾಡ್ತೀವಿ. ಸೊ ಬೈ ಬಿಲ್ಡಿಂಗ್ ಅಕೌಂಟ್, ಪ್ರಾಬ್ಲಮಲ್ಲಿ ಬಿಲ್ಡಿಂಗ್ ವ್ಯಾಲ್ಯೂ ಬಂದು 90,000 ಇದೆ. 90,000 ಮೇಲೆ 10% ಅಪ್ರಿಸಿಯೇಷನ್. ಸೊ 10% ಕ್ಯಾಲ್ಕುಲೇಟ್ ಮಾಡಿದಾಗ ನಮಗೆ 9,000 ವ್ಯಾಲ್ಯೂ ಬರುತ್ತೆ. ನೆಕ್ಸ್ಟ್ ಅದೇ ಥರ ಸ್ಟಾಕ್ ಕೂಡ ಅಪ್ರಿಸಿಯೇಷನ್ ಆಗ್ತಿದೆ. ಸೊ ಬೈ ಸ್ಟಾಕ್ ಅಕೌಂಟ್. ಸೊ ಸ್ಟಾಕ್ ವ್ಯಾಲ್ಯೂ ಬಂದು 20,000 ಪ್ರೊವೈಡ್ ಮಾಡಿದ್ದಾರೆ. 20,000 ಮೇಲೆ 10% ಅಂದರೆ 2,000 ವ್ಯಾಲ್ಯೂ ಬರುತ್ತೆ. ಅಲ್ಲಿಗೆ ಈ ಅಡ್ಜಸ್ಟ್ಮೆಂಟ್ ಕ್ಲೋಸ್ ಆಯಿತು. ನೆಕ್ಸ್ಟ್ ಅಡ್ಜಸ್ಟ್ಮೆಂಟ್ ಬಂದು ಎ ಲಯಬಿಲಿಟಿ ಆಫ್ ₹300 ಈಸ್ ನಾಟ್ ರೆಕಾರ್ಡೆಡ್ ಇನ್ ಬುಕ್ಸ್ ಶುಡ್ ಬಿ ರೆಕಾರ್ಡೆಡ್. ಸೊ ಲಯಬಿಲಿಟಿ ಅಂದರೆ ಎಕ್ಸ್ಪೆನ್ಸಸ್. ಸೊ ಇಲ್ಲಿ ₹300 ಲಯಬಿಲಿಟಿ ಐಟಮ್ನ ನಾವು ರೆಕಾರ್ಡ್ ಮಾಡಿಲ್ಲ. ಸೊ ಹಾಗಾಗಿ ರೆಕಾರ್ಡ್ ಮಾಡಬೇಕು ಅಂತ ಹೇಳ್ತಿದ್ದಾರೆ. ಸೊ ರೆಕಾರ್ಡ್ ಆದರೆ ಅದೇನಾಗುತ್ತೆ, ನಮಗೆ ಎಕ್ಸ್ಪೆನ್ಸ್ ಆಗುತ್ತೆ. ಸೊ ಟು ಅನ್ರೆಕಾರ್ಡೆಡ್ ಲಯಬಿಲಿಟಿ, ಡೈರೆಕ್ಟ್ ಆಗಿ ಅವರೇ ವ್ಯಾಲ್ಯೂ ಪ್ರೊವೈಡ್ ಮಾಡಿದ್ದಾರೆ ₹300. ಸೊ ನೆಕ್ಸ್ಟ್ ಲಾಸ್ಟ್ ಅಡ್ಜಸ್ಟ್ಮೆಂಟ್, ₹1,500 ಈಸ್ ರಿಸೀವ್ಡ್ ಟುವರ್ಡ್ಸ್ ಕಮಿಷನ್. ಸೊ ಇಲ್ಲಿ ಕಮಿಷನ್ನ ರಿಸೀವ್ ಮಾಡ್ತಾ ಇದ್ದೀವಿ. ಸೊ ರಿಸೀವ್ ಮಾಡ್ಕೊತಾ ಇದ್ದೀವಿ ಅಂದರೆ ಅದು ಇನ್ಕಮ್ ಆಗುತ್ತೆ. ಸೊ ಕ್ರೆಡಿಟ್ ಸೈಡ್ ಎಂಟ್ರಿ ಮಾಡ್ತೀವಿ. ಸೊ ಬೈ ಕಮಿಷನ್ ರಿಸೀವ್. ಸೊ ಡೈರೆಕ್ಟ್ ಆಗಿ ವ್ಯಾಲ್ಯೂ ಪ್ರೊವೈಡ್ ಮಾಡಿದ್ದಾರೆ 1,500. ಸೊ ಎಲ್ಲ ಅಡ್ಜಸ್ಟ್ಮೆಂಟ್ಸ್ನು ಎಂಟ್ರಿ ಮಾಡಿದ್ದಾಯಿತು. ಸೊ ನೆಕ್ಸ್ಟ್ ಟೋಟಲ್ ಚೆಕ್ ಮಾಡಬೇಕು. ನಮಗೆ ಕ್ರೆಡಿಟ್ ಸೈಡ್ ಟೋಟಲ್ ಬಂದು 12,500 ಬರುತ್ತೆ. ಡೆಬಿಟ್ ಸೈಡ್ ಟೋಟಲ್ ಬಂದು 7,500 ಬರುತ್ತೆ. ನಮಗೆ ಇಲ್ಲಿ ಕ್ರೆಡಿಟ್ ಸೈಡ್ ಟೋಟಲ್ ಬಂದು ಹೈಯೆಸ್ಟ್ ಇದೆ 12,500. ಸೊ ಈ 12,500ನ ನಾವು ಎರಡು ಟೋಟಲ್ ಕಾಲಮಲ್ಲಿ ಮೆನ್ಷನ್ ಮಾಡ್ತೀವಿ. ಸೊ ನೆಕ್ಸ್ಟು 12,500 ಇಂದ ಇದು ಇಷ್ಟು ಐಟಮ್ನ ನಾವು ಡಿಡಕ್ಟ್ ಮಾಡಿದಾಗ ಸೊ ಡಿಫ್ರೆನ್ಸ್ ವ್ಯಾಲ್ಯೂ ಬಂದು ನಮಗೆ 5,000 ಬರುತ್ತೆ. ಸೊ ಈ 5,000ನ ನಾವು ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟ್ಗೆ ಮೂವ್ ಮಾಡ್ತೀವಿ. ಸೊ ಇಲ್ಲಿ ಓಲ್ಡ್ ಪಾರ್ಟ್ನರ್ಸ್ ಬಂದು ನಮಗೆ ಪ್ರಾಬ್ಲಮ್ ಅಲ್ಲಿ ರಮೇಶ್ ಅಂಡ್ ಉಮೇಶ್ ಅಂತ ಹೇಳಿದ್ದಾರೆ. ರಮೇಶ್ ಅಂಡ್ ಉಮೇಶ್. ಸೊ ಗಿವನ್ ರೇಷಿಯೋ ಬಂದು 3:2. ಸೊ ಆಗಲೇ ಹೇಳ್ದಂಗೆ ಸೊ 3:2 ಅಂದರೆ ಟೋಟಲ್ ಬಂದು ₹5 ಬರುತ್ತೆ. ಸೊ ಅದರಲ್ಲಿ ರಮೇಶ್ಗೆ 3/5 ಅಂದರೆ ₹5 3 ಬಂದು ರಮೇಶ್ಗೆ ಹೋಗುತ್ತೆ. ಸೊ ನೆಕ್ಸ್ಟ್ ಉಮೇಶ್ 2/5 ಅಂದರೆ ₹5 2 ಬಂದು ಉಮೇಶ್ಗೆ ಡಿಸ್ಟ್ರಿಬ್ಯೂಟ್ ಮಾಡ್ತೀವಿ. ಸೊ 5,000ನ ಈಗ ನಾವು 3:2 ರೇಷನಲ್ಲಿ ಡಿಸ್ಟ್ರಿಬ್ಯೂಟ್ ಮಾಡಬೇಕು. ಸೊ 5,000 ಇಂಟು 3/5. ನೆಕ್ಸ್ಟ್ 5,000 ಇಂಟು 2/5. ಸೊ ಕ್ಯಾಲ್ಕುಲೇಟ್ ಮಾಡಿದಾಗ ರಮೇಶ್ಗೆ 3,000, ಉಮೇಶ್ಗೆ 2,000ನ ಡಿಸ್ಟ್ರಿಬ್ಯೂಟ್ ಮಾಡ್ತೀವಿ. ಸೊ ಇದು ಸೆಕೆಂಡ್ ಪ್ರಾಬ್ಲಮ್ಗೆ ಸೊಲ್ಯೂಷನ್. ಈ ವಿಡಿಯೋನಲ್ಲಿ ನಾವು ರಿವ್ಯಾಲ್ಯೂಯೇಷನ್ ಅಕೌಂಟಲ್ಲಿ ಬರುವಂಥ ಸಿಂಪಲ್ ಪ್ರಾಬ್ಲಮ್ಸ್ನ ಯಾವ ಥರ ಸಾಲ್ವ್ ಮಾಡಬೇಕು ಅಂತ ಹೇಳ್ಕೊಟ್ಟಿದ್ದೀನಿ. ನೆಕ್ಸ್ಟ್ ವಿಡಿಯೋನಲ್ಲಿ ಇಂಪಾರ್ಟೆಂಟ್ ಅಡ್ಜಸ್ಟ್ಮೆಂಟ್ಸ್ನ ಯಾವ ಥರ ಸಾಲ್ವ್ ಮಾಡಬೇಕು ಅಂತ ಹೇಳ್ಕೊಡ್ತೀನಿ. ಇನ್ ಕೇಸ್ ಈ ಪ್ರಾಬ್ಲಮ್ಸ್ ರಿಲೇಟೆಡ್ ಏನಾದರೂ ಡೌಟ್ಸ್ ಅಥವಾ ಸಜೆಷನ್ಸ್ ಏನಾದರೂ ಇದ್ದರೆ ಸೊ ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡಿ.